ಈಗ ಕುರುಬ ಸಮಾಜವನ್ನ ಎಷ್ಟಿಗೆ ಸೇರಿಸಬೇಕು ಅನ್ನುವಂತ ಚಿಂತನೆ ಇದೆ. ಇದಕ್ಕೆ ನಾನ್ ಮಾಡಿರೋದಲ್ಲ. ಸುಮ್ಮನೆ ನೀವು ಏನೇನೋ ಕೇಳ್ತಿರಲ್ಲ, ನಿಮ್ಗೆ ಹಿನ್ನೆಲೆ ಗೊತ್ತಿರಲ್ಲ, ಮಾಡಲ್ಲ. ಬಿಜೆಪಿ ಅವರು ಇದ್ದಾಗ್ಲೇನೆ ಕುರುಬ ಸಮಾಜನ ಎಷ್ಟಿಗೆ ಸೇರಿಸಬೇಕು ಅಂತ ಅವರೇ ಶಿಫಾರಸ್ ಮಾಡಿ ಬಿಜೆಪಿ ಅವರು. ನಿಮ್ಗೆ ಗೊತ್ತಾದು? ನಿಮ್ಗೆ ಗೊತ್ತೇನ್ರಿ ಅದು? ಓಲಿ ನಿಮ್ಗೆ ಗೊತ್ತಾದು? ಯಾರು ಮಾಡಿದ್ರು ಇದು ಅಂತ ಗೊತ್ತಾ? ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದು ಬಿಜೆಪಿ ಅವ್ರ ಕಾಲದಲ್ಲಿ. ಅವ್ರು ಶಿಫಾರಸ್ ಮಾಡಿದ್ರು, ಗೊತ್ತಾಯ್ತಾ? ಅವ್ರು ವಾಪಸ್ ಕಳಿಸಿದಾರೆ ಕೇಂದ್ರ ಸರ್ಕಾರದವರು. ಈಗ ಉತ್ತರ ಕೊಡ್ಬೇಕು, ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ, ಗೊತ್ತಾಯ್ತಾ? ಆಮೇಲೆ ಈ ಎಸ್ಟಿಗೆ ಸೇರ್ಸೋದು ಬಿಡೋದು ಅಂತ ತಗೊಳ್ಳೋರು ಯಾರು? ತೀರ್ಮಾನನ ಯಾರ್ರೀ? ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಅಲ್ಲ. ಎಸ್ಟಿಗೆ ಸೇರ್ಸೋದು, ಎಸ್ಟಿಗೆ ಸೇರ್ಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು. ಬೆಳೆ ಹಾನಿ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ. ಸರ್ವೆ ಆದ ತಕ್ಷಣ ಕೊಡ್ತೀವಿ, ದುಡ್ಡಿಗೇನು ತೊಂದರೆ ಇಲ್ಲ. ನೀನು ಪ್ರಶ್ನವನ್ನ ಮುಂಗಾರು ಹಂಗಾಮಿನಲ್ಲಿ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದ್ರೆ ಅದು ಸರ್ವೆ ಮಾಡಿಸ್ತೀವಿ. ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಪರಿಹಾರ ಕೊಡ್ತೀವಿ. ನಿಮ್ದು ಮುಗೀತದ? ಮಂಗಳವಾರ ಇವ್ರದ್ದು ಮುಗೀತದಂತೆ. ಧಾರವಾಡದ ಈಗಾಗಲೇ ಮುಗಿದಿದೆ, ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ. ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ, ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ? ಆಗಿದೆ ಇಲ್ವಾ? ಆಗಿದೆ ಇಲ್ಲ? ನಿಮ್ ಗದಗಿನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ? ಮಳೆ ಆಗಿರೋದ್ರಿಂದ ರೋಡ್ಗಳು, ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ. ನಿಜ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರದು, ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ, ಅಲ್ಲಿ ಸೆಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನೀವು ನೋಡ್ರಿ, ಬರ್ಕಳ್ರಿ, ಬಿಜೆಪಿಯವರು ಇರುವಾಗ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಒಂದು ದಿನನೂ ಗುಂಡಿ ಮುಚ್ಚೆ ಕೆಲಸ ಮಾಡಿ, ರಸ್ತೆ ಮಾಡಿ